ఉండమ్మా అంత తెలుసుకుంటా 4 గంటలు కాదు సమయ కూర్చునే జాగాలు లేదు సమయ మాకు ఏదైనా మీరు అన్నదానం చేయిస్తే పూజ ಮಾಡ್ಬಿಡಿ ಮನೆ ನಮಸ್ಕಾರ. ಈ ದಿನ ಫೆಬ್ರವರಿ 5ನೇ ತಾರೀಕು ಸವಿತಾ ಮಹರ್ಷಿ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ನಮ್ಮ ಮುಳಬಾಗಿಲು ತಾಲೂಕು MLA ಸಾಹೇಬರು ಮತ್ತು ತಹಸೀಲ್ದಾರ್ ಸರ್ DC ಆಫೀಸಿಂದ ಆರ್ಡರ್ ಆಗಿದ್ದು, ಕೆಲವು ಕಾರಣಗಳಿಂದ ಏನು ಇವತ್ತಿನ ಕಾರ್ಯಕ್ರಮಗಳು ನಂಗ್ಲಿಯಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮ ಇರೋದಕ್ಕೋಸ್ಕರ ಸ್ವಲ್ಪ ತಡವಾಗಿ ಇವತ್ತು ಈ ದಿನ ಪೂಜೆಯನ್ನು ಸಲ್ಲಿಸ್ತಾ ಇದ್ದೀವಿ. ಇಲ್ಲಿಗೆ ಆಗಮಿಸತಕ್ಕಂತಹ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಶಿವಾಜಿಯವರು, ಮಾಜಿ ಸದಸ್ಯರಾಗಿದ್ದ ನಾಗೇಶ್ ಅವರು, ನಮ್ಮ ಅಭಿವೃದ್ಧಿ ಅಧಿಕಾರಿಗಳಿಂದ BD ಅವರು, ಹಾಗೂ ಈ ಸವಿತಾ ಸಮಾಜ ಮಹರ್ಷಿಯವರ ಕುಲಬಾಂಧವರಾದಂತಹ ನಮ್ಮ ಸೀನಣ್ಣವರು, ಶ್ರೀನಾಥ್ ಅವರು, ಇನ್ನೊಬ್ಬ ಶ್ರೀನಾಥ್ನವರು, ಎಲ್ಲ ಹಿರಿಯ ಮುಖಂಡರು, ನಂಗ್ಲಿ ಗ್ರಾಮಸ್ಥರಿಗೂ ನಾನು ಮತ್ತೊಮ್ಮೆ ಈ ಮಹರ್ಷಿಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಈ ದಿನ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಶ್ರೀಧರ್ ಅವರನ್ನು ಹೇಳಿದಂಗೆ ಈ ದಿನ ಫೆಬ್ರವರಿ 5ನೇ ತಾರೀಕು ಸವಿತಾ ಮಹರ್ಷಿ ಅವರ ಜಯಂತಿ ಕಾರ್ಯಕ್ರಮವನ್ನು ಎಲ್ಲ ಸರ್ಕಾರಿ ಕಚೇರಿಯಲ್ಲಿ ಆಚರಿಸಬೇಕು ಅಂತ ಸರ್ಕಾರದ ಆದೇಶ ಇರುವುದರಿಂದಾಗಿ ಈ ಒಂದು ನಂದಿ ಗ್ರಾಮ ಪಂಚಾಯತಿಯಲ್ಲಿ ಈ ಒಂದು ಜಯಂತಿಯನ್ನು ಮಾಡಿದ್ದೇವೆ. ಈ ಜಯಂತಿಗೆ ಆಗಮಿಸಿರುವಂಥ ನಮ್ಮ ಗ್ರಾಮ ಪಂಚಾಯತಿಯ ಗೌರವಿತ ಅಧ್ಯಕ್ಷರು, ಸದಸ್ಯರು, ಉಪಾಧ್ಯಕ್ಷರು ಹಾಗೂ ನಮ್ಮ ನಂದಿ ಗ್ರಾಮದ ಅಥವಾ ಅಕ್ಕಪಕ್ಕದ ಸುತ್ತಮುತ್ತಲಿನ ಗ್ರಾಮದಿಂದ ಬಂದಿರುವಂಥ ಎಲ್ಲ ಸವಿತಾ ಸಮಾಜದ ಎಲ್ಲ ಸಾರ್ವಜನಿಕರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತ ಕೋರ್ತೇವೆ. ಈ ಸವಿತಾ ಮಹರ್ಷಿಯವರು 12ನೇ ಶತಮಾನದಲ್ಲಿ ಬಸವಣ್ಣನವರ ಕಾಲದಲ್ಲಿ ನಮ್ಮ ಸವಿತಾ ಮಹರ್ಷಿಯವರು ಹುಟ್ಟಿ ಬೆಳೆದಂಥ ಒಂದು ಕಾಲ. ಆ ಒಂದು ಸಮಾಜದಲ್ಲಿ ನಮ್ಮ ಸಮಾಜದ ಶೋಷಿತ ವರ್ಗದವರಿಗೆ ಬೆನ್ನೆಲುಬಾಗಿ ನಿಂತು ಸಮಾಜವನ್ನು ಸುಮಾರು ಸಮಾಜಗಳಿದೆ. ಸವಿತಾ ಸಮಾಜ ಇರ್ಬೋದು, ಮೇಧ, SC ST ಹಲವಾರು ಸಮಾಜದಲ್ಲೂ ಕೂಡ ಈ ಒಂದು ಸಮಾಜನೂ ಕೂಡ ನಮ್ಮ ಸಮಾಜಕ್ಕೆ ಅತ್ಯಂತ ಅಮೂಲ್ಯವಾದಂಥ ಕೊಡುಗೆನ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಈ ಕಾರ್ಯಕ್ರಮದಲ್ಲಿ ತಪ್ಪಲಾರ್ದು ಒಂದೆರಡು ಮಾತನಾಡಲು ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ಅನಿಸುತ್ತಾ ಒಂದೆರಡು ಮಾತನ್ನು ಬಳಸಿದ್ರು. ನಮ್ಮ ನಂಗ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಚೇರ್ಮನ್ ಅವರು ನಮ್ಮನ್ನು ಕರೆದು ಇಲ್ಲಿ ಈ ಕಾರ್ಯಕ್ರಮ ಮಾಡಿಸ್ಕೊಟ್ಟಿದ್ದಾರೆ. ನಮ್ಮ ಸವಿತಾ ಮಹರ್ಷಿ ಜಯಂತಿ ಎಲ್ರಿಗೂ ನಮ್ಮ ಸವಿತಾ ಸಮಾಜದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀವಿ.